ನಮಸ್ಕಾರ, ಗುಡ್ ಮಾರ್ನಿಂಗ್, ಅಸ್ಸಲಾಂ ವಾಲೇಕುಂ, ಸಸ್ತ್ರೀಯಕಾಲ್, ಶರಣೋ ಶರಣಾರ್ಥಿ, ಜಯ ಭೀಮ್. ಗೆಳೆಯರೆ, ಈ ಅಟ್ಟಳೆ ನಾಡಿನ ರಂಜೂರಿನ ಸಿಂಧರ ಮುಂದಿನ ಒಂದು ಇತಿಹಾಸವನ್ನ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈ ಒಂದು ಭಾಗದಲ್ಲಿ ರಂಜೂರಿನ ಸಿಂಧರು ಅಂತಕ್ಕಂಥದ್ದನ್ನ ನಾವು ಯಾವ ಒಂದು ವಿಷಯಕ್ಕಾಗಿ ಇವರಿಗೆ ಸಿಂಧರು ಅಂತ ಕರೆದರು ಅಂತಕ್ಕಂಥ ಒಂದು ಐತಿಹಾಸಿಕ ಸತ್ಯವನ್ನ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈ ಸಿಂಧರು ಅಂತಕ್ಕಂಥ ಒಂದು ಹೆಸರು ಇವರಿಗೆ ಬರಲು ಮುಖ್ಯ ಕಾರಣ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಘಟನೆ ಜರುಗುತ್ತದೆ ಗೆಳೆಯರೆ. ಇದು ಕ್ರಿಸ್ತ ಶಕ 1100ರಲ್ಲಿ 6ನೇ ವಿಕ್ರಮಾದಿತ್ಯನ ಕಾಲಘಟ್ಟದಲ್ಲಿ, ಕ್ರಿಸ್ತ ಶಕ 1100ರಲ್ಲಿ 6ನೇ ವಿಕ್ರಮಾದಿತ್ಯನ ಕಾಲಘಟ್ಟದಲ್ಲಿ ಒಂದು ಶಾಸನ ಬರೆಯಲ್ಪಟ್ಟಿದೆ. ಇಂದಿಗೂ ಏನಪ್ಪಾ ಅಂದ್ರೆ ಕೇಣಿ ರಂಜೋಲ್ ದೇವಸ್ಥಾನದಲ್ಲಿ ಲಭ್ಯವಾಗಿದೆ ಗೆಳೆಯರೆ. ಸೊ ಈ ಒಂದು ಶಾಸನದಲ್ಲಿ ಇವರನ್ನ ಸಿಂಧರು ಅಂತ ಯಾಕೆ ಕರೆದರು, ಇವರ ಮೂಲ ಪುರುಷ ಯಾರು ಅಂತಕ್ಕಂಥದ್ದನ್ನು ಕೂಡ ಬಹಳ ವಿಶ್ಲೇಷಣಾತ್ಮಕವಾಗಿ ಈ ಶಾಸನದಲ್ಲಿ ಬರೆಯಲಾಗಿದೆ. ಹಾಗಾದರೆ ಈ ಶಾಸನದಲ್ಲಿ ಏನು ಬರೆಯಲಾಗಿದೆ? ಸಿಂಧರು ಅಂದ್ರೆ ಯಾರು ಅಂತಂತಂದ್ರೆ, ಭೋಗತಿಪುರ ಅಂತಂದ್ರೆ ಈಗಿನ ನಾವು ತಿಳಿದುಕೊಳ್ಳುವ ಹಾಗೆ ಪಾತಾಳ ಲೋಕ, ಸ್ವರ್ಗಲೋಕ, ಭೂಲೋಕ ಮತ್ತು ಪಾತಾಳ ಲೋಕ ಅಂತ 3 ಲೋಕಗಳನ್ನ ನಾವಿಲ್ಲಿ ಗುರುತಿಸ್ತೇವೆ. ಸೊ ಈ ಪಾತಾಳ ಲೋಕದಲ್ಲಿ ಏನಪ್ಪಾ ಅಂತಂದ್ರೆ ನಾಗವಂಶಸ್ಥರು ವಾಸಿಸ್ತಿದ್ರು ಅಂತಕ್ಕಂಥದ ಇತಿಹಾಸವನ್ನ ಈ ಒಂದು ಶಾಸನದಲ್ಲಿ ಬರೆಯಲಾಗಿದೆ ಗೆಳೆಯರೆ. ಈ ನಾಗವಂಶಸ್ಥನಾಗಿರ್ತಕ್ಕಂತಹ ಧರಣೇಂದ್ರನು ಮತ್ತು ಆತನ ಪತ್ನಿ ಅಲ್ಲಿ ರಾಜ್ಯಭಾರ ಮಾಡ್ತಾ ಇರ್ತಾರೆ. ಎಲ್ಲಿ? ಪಾತಾಳ ಲೋಕದಲ್ಲಿ. ಆ ಪದ್ಮಾವತಿ ಏನಪ್ಪಾ ಅಂತಂದ್ರೆ, ಪದ್ಮಾವತಿಗೆ ಗರ್ಭಧಾರಣೆಯಾಗಿದ್ದು ಇರುತ್ತದೆ. ಗರ್ಭಧಾರಣೆಯಾಗಿದ್ದಾಗ ಆ ಪದ್ಮಾವತಿಗೆ ಏನಪ್ಪಾ ಅಂದ್ರೆ ಜಲಕ್ರೀಡೆ ಆಡುವ ಒಂದು ಬಯಕೆ ಉಂಟಾಗ್ತದೆ. ಜಲಕ್ರೀಡೆ ಅಂತಂದ್ರೆ ಈಗ ನೀವು ಸ್ವಿಮ್ಮಿಂಗ್ ಅಂತೀರಲ್ಲ, ಆ ಸ್ವಿಮ್ಮಿಂಗ್. ಸೊ ಜಲಕ್ರೀಡೆ ಆಡುವ ಬಯಕೆ ಉಂಟಾದಾಗ ಆಕೆ ಪದ್ಮಾವತಿ ತನ್ನ ಗಂಡನಾಗಿರ್ತಕ್ಕಂಥ ಧರಣೇಂದ್ರನಿಗೆ ಕೇಳ್ತಾಳೆ, ನನಗೇನಪ್ಪಾ ಅಂದ್ರೆ ಜಲಕ್ರೀಡೆ ಆಗುವ ಬಯಕೆ ಆಗಿದೆ. ಸೊ ಭೂಲೋಕದಲ್ಲಿರ್ತಕ್ಕಂಥ ಸಿಂಧು ನದಿಯಲ್ಲಿ ಹೋಗಿ ನಾವು ಜಲಕ್ರೀಡೆ ಆಡಿ ಬರೋಣ ಅಂತ ಹೇಳ್ತಾಳೆ. ಯಾರು? ಪದ್ಮಾವತಿ ಧರಣೇಂದ್ರನಿಗೆ. ಧರಣೇಂದ್ರನು ತನ್ನ ಒಂದು ಗರ್ಭವತಿಯಾಗಿರ್ತಕ್ಕಂಥ ತನ್ನ ಪತ್ನಿಯ ಬಯಕೆ ಈಡೇರಿಸುವ ಸಲುವಾಗಿ ಆಕೆಗೆ ಪಾತಾಳ ಲೋಕದಿಂದ ಭೂಲೋಕಗೆ ಕರ್ಕೊಂಡು ಬರ್ತಾನೆ. ಭೂಲೋಕದಲ್ಲಿ ಸಿಂಧು ನದಿ ಇದೆಯಲ್ಲ, ಈಗಿನ ಸಿಂಧು ನದಿಗೆ ಕರ್ಕೊಂಡು ಬರ್ತಾನೆ ಅಂತ ಶಾಸನದಲ್ಲಿ ಬರೆಯಲಾಗಿದೆ. ಕರ್ಕೊಂಡು ಬಂದು ಅಲ್ಲಿ ಆಕೆ ಆ ಸಿಂಧು ನದಿಯಲ್ಲಿ ಜಲಕ್ರೀಡೆ ಆಡ್ತಾ ಇರ್ತಾಳೆ. ಜಲಕ್ರೀಡೆ ಆಡುವಾಗ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡಿದಾಗ ಮಾರ್ತಂಡೇಶ್ವರ ದೇವರ ಹೆಸರು ಆ ಶಾಸನದ ಉಲ್ಲೇಖವಾಗಿದೆ. ಆ ಮಾರ್ತಂಡೇಶ್ವರ ಆಕೆಗೆ ಒಂದು ವರ ನೀಡ್ತಾನೆ, ಆಯ್ತು ನಿನಗೆ ಒಂದು ಒಳ್ಳೆ ಮಗು ಹುಡ್ತದೆ ಅಂತಕ್ಕಂಥದ್ದು. ಸೊ ಆ ಒಂದು ಕಾಲಘಟ್ಟದಲ್ಲಿ ಜಲಕ್ರೀಡೆ ಆಡಿ ಹೊರಗೆ ಬರುವಾಗ ಆಕೆಗೆ ಏನಪ್ಪಾ ಅಂತಂದ್ರೆ ಹೆರಿಗೆ ಆಗುತ್ತದೆ. ಹೆರಿಗೆ ಆದಾಗ ಆ ಹೆರಿಗೆಯಲ್ಲಿ ಒಂದು ಸುಂದರವಾಗಿರ್ತಕ್ಕಂತಹ ಮನಮೋಹಕವಾಗಿರ್ತಕ್ಕಂತಹ ಇಡೀ ಸೂರ್ಯನೇ ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ರೂಪವನ್ನು ಪಡೆದಂತಹ ಒಂದು ಅದ್ಭುತ ಮಗು ಜನನವಾಗ್ತದೆ. ಜನನವಾದಾಗ ಆ ಒಂದು ಪದ್ಮಾವತಿ ಮತ್ತು ಧರಣೇಂದ್ರವರು ಏನು ವಿಚಾರ ಮಾಡ್ತಾರೆ ಅಂತಂದ್ರೆ, ಈ ಮಗು ನಮ್ಮ ಪಾತಾಳ ಲೋಕದಲ್ಲಿ ಹುಟ್ಟಿದ್ದಲ್ಲ, ಈ ಮಗು ಎಲ್ಲಿ ಹುಟ್ಟಿದೆ? ಭೂಲೋಕದಲ್ಲಿ ಹುಟ್ಟಿದೆ. ಅದಕ್ಕೆ ಈ ಮಗುವನ್ನ ನಾವು ಭೂಲೋಕದಲ್ಲಿಯೇ ಬಿಟ್ಟು ನಾವು ಪಾತಾಳ ಲೋಕಕ್ಕೆ ಹೋಗೋಣ ಅಂತ ನಿಶ್ಚಯ ಮಾಡಿ ಆ ಮಗುವನ್ನ ಭೂಲೋಕದಲ್ಲಿರ್ತಕ್ಕಂಥ ಒಂದು ಹುಲಿಯ ಸುಪರ್ದಿಗೆ, ಅಂದ್ರೆ ಹುಲಿಗೆ ಒಪ್ಪಿಸ್ಬಿಡ್ತಾರೆ. ಏ ಹುಲಿ, ಈ ಮಗುವನ್ನ ನೀನೇ ಸಾಕು, ಸಲುಹು, ನಾವು ನಮ್ಮ ಏನಪ್ಪಾ ಅಂತಂದ್ರೆ ಪಾತಾಳ ಲೋಕ ಹೋಗ್ತಾ ಇದ್ದೆವು ಅಂತ ಆ ಹುಲಿಯ ಸುಪರ್ದಿಗೆ ಆ ಮಗುವನ್ನು ಒಪ್ಪಿಸಿ ಹೋಗ್ಬಿಡ್ತಾರೆ. ಮುಂದೆ ಆ ಮಗು ಏನಪ್ಪಾ ಅಂದ್ರೆ ಆ ಹುಲಿಯ ಹಾಲು ಉಂಡು, ಆ ಹುಲಿಯ ಹಾಲು ಕುಡಿದೇನಾಗ್ತದೆಪ್ಪ ಅಂತಂದ್ರೆ ಆ ಮಗು ಬೆಳೀತಾ ಹೋಗ್ತದೆ. ಆ ಬೆಳೆದಂತಹ ಮಗುವೆ ಮುಂದಿನ ಕಾಲಘಟ್ಟದಲ್ಲಿ ಒಂದು ರಾಜಮನೆತನದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತದೆ. ಆ ಒಂದು ಮಗುವಿನ ಹೆಸರು ಏನು ಇಡ್ತಾರೆ ಎಲ್ಲರೂ ಅಂತಂದ್ರೆ, ಸಿಂಧೂ ನದಿಯಲ್ಲಿ ಹುಟ್ಟಿದಂತಹ ಆ ಮಗುವನ್ನ ಸಿಂಧ ಅಂತ ಕರೀತಾರೆ. ಸಿಂಧ ಅಂತ ಕರೀದ್ರಿಂದ ನಿಡಿದೋಳ ಸಿಂಧ ಅಂತ ಕರೀತಾರೆ. ಅವನಿಗೆ ಏನು? ನಿಡಿದೋಳ ಸಿಂಧ. ಸೊ ಆ ಸಿಂಧು ನದಿಯಲ್ಲಿ ಹುಟ್ಟಿದಂತ ಮಗುವಿಗೆ ಸಿಂಧ ಅಂತ ಹೆಸರು ಇರ್ತಾರೆ. ಆ ಒಂದು ಮೂಲ ಪುರುಷನ ಹೆಸರೇ ಮುಂದೆ ಈ ರಾಜ ಮನೆತನದ ಪ್ರತಿಯೊಂದು ಇವರ ಒಂದು ವಂಶ ಪರಂಪರವಾಗಿ ಏನಾಗ್ತಾರೆ, ಮುಂದೆ ಈ ಒಂದು ಸಿಂಧು ಮನೆತನ ಏನಪ್ಪಾ ಅಂದ್ರೆ ಬೆಳಕೋತಾ ಹೋಗ್ತದೆ. ಸೊ ಸರಿಸುಮಾರು 3ನೇ 4ನೇ ಶತಮಾನದ
ಪ್ರಥಮಾರ್ಧದಲ್ಲಿ ಹುಟ್ಟಿದಂತಹ ಈ ಸಿಂಧ 13ನೇ ಶತಮಾನದವರೆಗೆ ಇವನ ಒಂದು ವಂಶಸ್ಥರು ಆಳ್ವಿಕೆ ಮಾಡ್ತಾರೆ. ಸೊ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂತಹ ಹಾಗೂ ಈ ಭಾಗದ ಈ ಒಂದು ನಾಡಿನ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಐತಿಹಾಸಿಕ ಶಾಸನ ನಮ್ಮ ಖೇಣಿ ರಂಜೋಲದಲ್ಲಿ ಲಭ್ಯವಾಗಿದೆ ಗೆಳೆಯರೆ. ಸೊ ಈ ಶಾಸನದ ಸ್ವಲ್ಪ ಮಾತ್ರ ಭಾಗವನ್ನು ನಿಮಗೆ ಈ ಭಾಗದಲ್ಲಿ ಪರಿಚಯಿಸಿದ್ದೇನೆ. ಏನು ಸಿಂಧ ಅಂತಕ್ಕಂಥದ್ದು, ಸಿಂಧರು ಅಂತ ಇವರನ್ನು ಯಾಕೆ ಕರೀತಾರೆ ಅಂತಕ್ಕಂಥ ವಿಷಯಕ್ಕಾಗಿ ಮಾತ್ರ ಈ ಒಂದು ಶಾಸನದ ವಿಶ್ಲೇಷಣೆಯನ್ನ ಈ ಭಾಗದಲ್ಲಿ ನೀಡಿದ್ದೇನೆ. ಮುಂದೆ ಈ ಸಿಂಧನ ಇನ್ನೂ ಇತಿಹಾಸ ಕೂಡ ಆ ಶಾಸನದಲ್ಲಿ ಇದೆ. ಮುಂದೆ ಈ ಸಿಂಧ ಏನಾಗ್ತಾನೆ, ಹೇಗೆ ಬೆಳಿತಾನೆ, ಮುಂದೆ ಏನ್ ಮಾಡ್ತಾನೆ, ಈತನ ಮಕ್ಕಳು ಯಾರು, ಹೀಗೆ ಸಮಗ್ರವಾಗಿರ್ತಕ್ಕಂಥ ಇನ್ನೂ ಅದ್ಭುತ ಇತಿಹಾಸ ಶಾಸನಗಳ ಆಧಾರದ ಮೇಲೆ, ರಂಜೋಲ್ನಿರ್ತಕ್ಕಂಥ ಶಾಸನದೇ ಆಧಾರದ ಮೇಲೆ ನಿಮಗೆ ಮತ್ತೊಂದಿನ ಮುಂದಿನ ಒಂದು ಏನಪ್ಪಾ ಅಂತಂದ್ರೆ ಅಧ್ಯಾಯದಲ್ಲಿ ಹೇಳಕ್ ಪ್ರಯತ್ನ ಮಾಡ್ತೀನಿ ಗೆಳೆಯರೆ. ಸೊ ಇವತ್ತಿಗೆ ಈ ಒಂದು ಸಿಂಧರ ಅದ್ಭುತವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂತಹ ಒಂದು ಸಿಂಧು ವಂಶಸ್ಥರ ಮೂಲ ಉಗಮದ ಒಂದು ಪರಿಚಯವನ್ನ ನಿಮಗೆ ಮಾಡಿದ್ದೇನೆ. ನಿಮಗೆ ಇಷ್ಟ ಆದರೆ ನೀವು ಈ ಬೀದರ್ ಜಿಲ್ಲೆಯ ಇತಿಹಾಸವನ್ನ ಇಡೀ ನಮ್ಮ ನಾಡಿಗೆ ಪರಿಚಯಿಸುವ ಕೆಲಸ ಮಾಡಲಿ.